ಎಲ್ರಿಗೂ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ, ಇವತ್ತು ನಮ್ಮ ದೇಶ ಸ್ವತಂತ್ರ ಆಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕು 80 ವರ್ಷ ಆಯಿತು. 1947 ಅದಕ್ಕಿಂತ ಪೂರ್ವದಲ್ಲಿ ಸ್ವತಂತ್ರ ನಮಗೆ ಸಿಗಬೇಕಾದ್ರೆ ಹಂಗೆ ಸುಮ್ಮನೆ ಬರಲಿಲ್ಲ. ಇದರ ಹಿಂದೆ ಲಕ್ಷಾಂತರ ಮಹನೀಯರು ತಮ್ಮ ಜೀವನವನ್ನು ತ್ಯಾಗ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ. ನಾನು ಯುವಜನತೆಗೆ ಹೇಳಕ್ಕೆ ಬಯಸ್ತೀನಿ, ಈ ಸ್ವಾತಂತ್ರ್ಯ ಉತ್ಸವದ ಅಂಗವಾಗಿ ತಾವೆಲ್ಲರೂ ಯುವಕರು ದೇಶದ ಬಗ್ಗೆ ಅಭಿಮಾನ, ಸ್ವಾಭಿಮಾನ, ಗೌರವ, ಆಮೇಲೆ ನೆಲ ಜಲ ಇವೇನು ಬರ್ತಾವಲ್ಲ, ಇವು ಎಲ್ಲರಿಗೂ ಜಾತಿ ಬಿಟ್ಟು ಪಕ್ಷ ಬಿಟ್ಟು ಎಲ್ಲರೂ ಕೂಡಿ ದೇಶದ ಬಗ್ಗೆ ಒಂದು ಒಕ್ಕಟ್ಟನ್ನು ಪ್ರದರ್ಶನ ಮಾಡುವಂಥದ್ದು ಈ ನಮಗೆ ಸ್ವತಂತ್ರ ಸಿಕ್ಕ ದಿನ. ಯಾಕಂತಂದ್ರೆ ನಾವು ಏನೇನೇ ಇರ್ಬೋದು, ಆದರೆ ದೇಶದ ಬಗ್ಗೆ ಬಂದಾಗ ನಾವೆಲ್ಲರೂ ಒಟ್ಟಾಗಿ ಒಕ್ಕಟ್ಟಾಗಿ ಒಂದು ಗೌರವ ಸಲ್ಲಿಸುವಂಥದ್ದು. ಮತ್ತು ಹಿಂದೆ ಸ್ವಾತಂತ್ರ್ಯ ತಂದು ಕೊಡ್ಲಕ್ಕ ಅನೇಕ ಮಹಿಳೆಯರು, ನಾನು ಒಬ್ರದ್ದು ಇಬ್ಬರದು ಹೆಸರು ಹೇಳೋದಕ್ಕಿಂತ ಲಕ್ಷಾಂತರ ಜನ ಏನು ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ಸ್ವತಂತ್ರವನ್ನು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ. ನಾವು ಕೂಡ ಆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದಂಥ ಮಹನೀಯರಿಗೆ ಕೂಡ ನಾವು ಋಣಿಯಾಗಿ ಅವರಿಗೂ ಕೂಡ ನಾವು ಗೌರವ ಸಲ್ಲಿಸುವಂಥದ್ದು ಇವತ್ತಿನ ದಿವಸ. ಯುವಕರಿಗೆ ಒಂದು ನಾನು ಈ ಮಾತು ಹೇಳಕ್ಕೆ ಬಯಸ್ತೇನೆ, ಸ್ವತಂತ್ರ ಆದಂಥ ನಮ್ಮ ದೇಶದಲ್ಲಿ ಯುವಕರೆಲ್ಲರೂ ಕೂಡಿ, ಯಾಕಂತಂದ್ರೆ ಯುವಕರ ಪಾತ್ರ ಬಹಳ ಮಹತ್ವದ್ದು. ನಾವೆಲ್ಲರೂ ದುಶ್ಚಟಕ್ಕೆ ಬಲಿಯಾಗ್ದೇನೆ ನಮ್ಮ ದೇಶದ ಒಬ್ಬ ಪ್ರಜೆಯಾಗಿ ಮತ್ತು ಮುಂದಿನ ದೇಶದ ಭವಿಷ್ಯದ ನೀವು ಏನೇನೋ ಆಗ್ಬೋದು, IAS ಆಗ್ಬೋದು, IPS ಆಗ್ಬೋದು, ನಾಯಕರಾಗಬಹುದು, ನೀವು ಯಾರಾದರೂ ರಾಜಕೀಯಕ್ಕೆ ಬಂದರೆ ಏನೇನೋ ಆಗ್ಬೋದು. ಅದಕ್ಕಾಗಿ ದುಶ್ಚಟಕ್ಕೆ ತಾವು ಯಾರು ಬಲಿ ಆಗಬಾರ್ದು ಅಂತೇಳಿ ನಾನು ತಮ್ಮಲ್ಲಿ ಒಂದು ಈ ಸ್ವತಂತ್ರ ದಿನದ ಒಂದು ಶುಭಾಶಯದಲ್ಲಿ ತಮಗೆ ಮನವಿಯನ್ನು ಮಾಡ್ಕೊಳ್ತೇವೆ.